physics ವಾರ. ಸೊ ಇವತ್ತು ನಿಮಗೂ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ದ ಕಂಪ್ಲೀಟ್ ಆಗಿ ಲಿಸ್ಟ್ ಮಾಡಿದ್ದೇನೆ. ಸೊ ಯಾವ್ಯಾವುದನ್ನು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮೇಕ್ ಶೋರ್ ಫ್ರಮ್ ಎಲೆಕ್ಟ್ರಿಕಲ್ ಕರೆಂಟ್ ಇಂದ ಲಾಸ್ಟ್ ಟಿಲ್ ಎನರ್ಜಿ ತನಕ ಯಾವ್ಯಾವ ಫಾರ್ಮುಲಾಸ್ ಅನ್ನ ನೀವು ಕಲ್ತಿದ್ರಲ್ಲ ಎಲೆಕ್ಟ್ರಿಸಿಟಿಯಲ್ಲಿ, ಅವೆಲ್ಲ ಈ ಫಾರ್ಮುಲಾಸ್ ಅನ್ನು ನಾನು ಹಾಕಿದ್ದೇನೆ ಇಲ್ಲಿ. ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಕಮೆಂಟ್ ಡೌನ್ PDF ಸೊ ದಟ್ ಇದರಿಂದ ನಿಮಗೆ ಸಿಗುತ್ತೆ ಎಲ್ಲ ಲಿಸ್ಟು ಆರಾಮಾಗಿ ನಿಮ್ಮ ಕೈಯಲ್ಲಿ. ಸೊ ಯಾಕಂದ್ರೆ ನೀವು ಟೆಕ್ಸ್ಟ್ ಬುಕ್ ತೆಗೆದು ಅದನ್ನು ಹುಡುಕಾಡಿ ಅದನ್ನು ಲಿಸ್ಟ್ ಮಾಡೋದು ಟೈಮ್ ತಗೊಳುತ್ತಲ್ಲ. ಸೊ ಐ ಆಮ್ ಓನ್ಲಿ ಹೆಲ್ಪಿಂಗ್ ಯು ಔಟ್ ವಿತ್ ದ ಈಸಿಯೆಸ್ಟ್ ವೇ. ಓಕೆ, ಸೊ ಯಾವ್ಯಾವ ಫಾರ್ಮುಲಾಸ್ ಅನ್ನ ನೋಡ್ಕೊಳ್ಳೋಣ. First formula is going to be about the electrical current. ಈ electrical current and the current that is I is equal to Q by T. Okay, so next ಬಂತು that is potential difference, that is V. V is equal to W by Q. ಇಲ್ಲಿ V is actually going to be a potential difference, W is work done and Q is going to be a charge. ಆಯ್ತಾ. Next ಬಂತು Ohm's law, that is V is equal to IR, where V is going to act like a potential difference plus I is going to act like a current and R is going to act like a resistance. Theta. Next but the resistance of a conductor, that is R is equal to rho L divided by A. Okay, next ಬಂತು resistance in series, that is R is equal to R1 plus R2 plus R3. ಈ series wise reaction the series combination ಇದು. Okay, next ಬಂತು that is going to be a parallel, that is resistance in parallel. R1 divided by R is equal to 1 divided by R1 plus R2 divided plus R1 by R3. ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ, ಬಿಕಾಸ್ ಇದರ ಮೇಲೇನು ಕ್ವಶನ್ಸ್ ಅನ್ನ ಜಾಸ್ತಿ ಕೇಳ್ತಾರೆ. ಮತ್ತೆ ಫಿಕ್ಸ್ ಆಗಿ ಸೀರೀಸ್ ಮತ್ತೆ ಪ್ಯಾರಲಲ್ ಮೇಲೆ ಶಾರ್ಟ್ ಒಂದು ಕ್ವಶನ್ ಬಿದ್ದೇ ಬೀಳುತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್. ಸೊ ಇವೆರಡು ಕಾನ್ಸೆಪ್ಟ್ಸ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ, ಪ್ಲಸ್ ಫಾರ್ಮುಲಾಸ್ ಅನ್ನ ಮೆಮರೈಸ್ ಮಾಡಿ. ಆಯ್ತಾ. ನೆಕ್ಸ್ಟ್ ಬಂತು ಎಲೆಕ್ಟ್ರಿಕಲ್ ಪವರ್, ದಟ್ ಇಸ್ P is equal to V by I, one formula. Next ಬಂತು P is equal to I square by R and P is equal to V square by R. ಮ್ಯಾಮ್ ಎಲ್ಲ ಪವರ್ ಫಾರ್ಮುಲಾ ನೆನಪಿಟ್ಕೋಬೇಕಾ? ಎಸ್. ಸೊ ಎಲ್ಲದ್ರದ್ದು ಪವರ್ ಫಾರ್ಮುಲಾ ನೆನಪಿಟ್ಕೋಬೇಕು. ಮೂರು ಫಾರ್ಮುಲಾ ಮೇಲೂ ಕ್ವಶನ್ಸ್ ಕೇಳ್ತಾರೆ, ಮೂರು ಫಾರ್ಮುಲಾಸ್ ಮೇಲೂ 100% ಕ್ವಶನ್ ಕೇಳ್ತಾರೆ. ಸೊ ಮೇಕ್ ಶೋರ್ ಪವರ್ ಫಾರ್ಮುಲಾಸ್ ಅನ್ನ ನೆನಪಿಟ್ಕೊಂಡು ಅಟ್ ಲೀಸ್ಟ್ ನೀವು ನ್ಯೂಮರಿಕಲ್ ಪ್ರಾಬ್ಲಮ್ದಲ್ಲಿ ಗಿವನ್ ಥಿಂಗ್ಸು ಮತ್ತೆ ಫಾರ್ಮುಲಾಸ್ ಅನ್ನ ಬರೆದ್ರೂ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಅದಕ್ಕೆ ಮೇಕ್ ಶೋರ್ ಮಾಡಿ ಏನೇನು ಕೇಳಿದಾರಲ್ಲ ಫಾರ್ಮುಲಾಸ್ ಅನ್ನ ನಾನು ಏನು ಪ್ರಾಕ್ಟೀಸ್ ಮಾಡಂತ ಹೇಳ್ತಿದ್ದೇನೆ ಅದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಬಂತು ಎಲೆಕ್ಟ್ರಿಕಲ್ ಎನರ್ಜಿ, ದಟ್ ಇಸ್ E is equal to PT, E is equal to VIT and E is equal to I square RT, E is equal to V square T divided by R. ಸೊ ಇವೆಲ್ಲ ಎಲೆಕ್ಟ್ರಿಕಲ್ ಎನರ್ಜಿ ಮೇಲೆ ಫಾರ್ಮುಲಾ ಇರೋದು. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಮೇಲೇನು 100% ಶಾರ್ಟ್ ಕ್ವಶನ್ ಕೇಳ್ತಾರೆ. ಬಿಕಾಸ್ ನೀವು ಅಕಸ್ಮಾತ್ PYQs ಅನ್ನ ನೋಡ್ಕೊಂಡ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ದಲ್ಲಿ ಪ್ರಿಪರೇಟರಿ 1, 2, 3 ಪ್ಲಸ್ ಬೋರ್ಡ್ ಎಕ್ಸಾಮ್ಸ್ ನೋಡಿದ್ರೆ ಶಾರ್ಟ್ ಎನರ್ಜಿ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ಮೇಕ್ ಶೋರ್ ಈ ಎಲ್ಲ ಯಾವ್ಯಾವ ಕ್ವಶನ್ಸ್ ಇದೆ ಅಲ್ಲ ಪ್ರಾಕ್ಟೀಸ್ ಮಾಡಿ, ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಪೀಪಲ್ ಅ ಲಾಟ್. ಕ್ಲಿಯರ್. ನೆಕ್ಸ್ಟ್ ಬಂತು, ಸೊ ದೀಸ್ ಆರ್ ದ ಥಿಂಗ್ಸ್. ಹೀಟಿಂಗ್ ಆಫ್ ಜೂಲ್ಸ್ ಅದ್ರ ಮೇಲೂ ಸಿಗುತ್ತೆ, ಬಟ್ ದೇ ಹ್ಯಾವ್ ನಾಟ್ ಆಸ್ಕ್ಡ್ ಮಚ್ ಕ್ವಶನ್ಸ್ ಆನ್ ದಟ್. ಬಟ್ ಫಿಕ್ಸ್ ಆಗಿ ಪವರ್ ಮೇಲೆ ಆ್ಯಂಡ್ ಸೀರೀಸ್ ಮತ್ತೆ ಪ್ಯಾರಲಲ್ ಮೇಲೆ ಆ್ಯಂಡ್ ಆನ್ ದ ಎನರ್ಜಿ. ಸೊ ಇವ್ರ ಮೇಲೆ ಶಾರ್ಟ್ ಕ್ವಶನ್ಸ್ ಕೇಳಿದ್ದಾರೆ. ಇವೆಲ್ಲ ಮೆಮರೈಸ್ ಮಾಡ್ಕೊಳ್ಳಿ ಫಾರ್ಮುಲಾಸ್ ಅನ್ನ, ಅವೆಲ್ಲ ಲಿಸ್ಟ್ ನಿಮಗೆ ನಾನು ಕೊಡ್ತೇನೆ, ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ ಮೆಮರೈಸ್ ಮಾಡಲಿಕ್ಕೆ. ಸೊ ಇಫ್ ಯು ನೀಡ್ ಎನಿ ಮೋರ್ ಹೆಲ್ಪ್ ದೆನ್ ಮೇಕ್ ಶೋರ್ ಟು ಕಮೆಂಟ್ ಇಟ್ ಡೌನ್, ಸೊ ದಟ್ ನಮಗೂ ಗೊತ್ತಾಗ್ಲಪ್ಪ ನಿಮ್ಗೆ ಏನಂತ ಹೆಲ್ಪ್ ಬೇಕನ್ನೋದು. ಓಕೆ, ಟಿಲ್ ದೆನ್ ಸಿ ಯು ಎವ್ರಿವನ್.